ದಯಾಘನ ಗವಿಸಿದ್ದೇಶನನ್ನು ಗುರುನಾಥ ಶಿವಶಾಂತ ಶಿವಯೋಗಿಯನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ, ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಲ್ಲಿ, ಹಿರಿಯರಲ್ಲಿ, ಈ ಸಮಾರಂಭದಲ್ಲಿ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವ ತಾವೆಲ್ಲ ಗವಿಸಿದ್ದೇಶನ ಸ್ವರೂಪರೆಂದೇ ಭಾವಿಸಿ ತಮಗೆಲ್ಲರಿಗೂ ಶರಣಾರ್ಥಿಗಳು. ನೀವು ಕೂಡ್ರಲ್ಲ, ಒಂದು 5 ನಿಮಿಷ ಮುಗಿಸೋಣ. ಕೂಡ್ರೆಲ್ಲ ಕೂಡ್ರಿ, ಎಲ್ಲಿ ಕೂಡ್ರಿ. ನಿಮ್ಮ ಜಿಲೇಬಿ ಎಲ್ಲಿ ಹೋಗೋದಿಲ್ಲ, ನಾ ಎಲ್ಲ ನಿಂಬುದು ಮುಗಿಸಿದ ಮೇಲೆ ನಾ ಹೋಗ್ತೀನಿ. ನೀವೇನೇನು ಟೆನ್ಷನ್ ತಗೋಬೇಡ್ರಿ ಅದ್ರ ಬಗ್ಗೆ. ಕೂಡ್ರೆಲ್ಲ ಕೂಡ್ರಿ, 2 ನಿಮಿಷ ಕೂಡ್ರಿ. ನಾ ಬಳತನ ಮಾತಲ್ಲ, ಒಂದು 5 ನಿಮಿಷ ಮುಗಿಸ್ಬಿಡ್ತೇನೆ. ಆ ಮೊಬೈಲ್ ಟಾಸ್ಕ್ ನೀವು ಸುಮ್ ಕುಂತ್ರ 5 ನಿಮಿಷ ನಾ ಮುಗಿಸ್ತೀನಿ. ಗದ್ದಲ ಮಾಡಿದ್ರೆ 2 ತಾಸು ಮಾತಾಡ್ತೀನಿ ನಾನು. ಒಂದು ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರ್ತದೆ. ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರುವಾಗ ಹುಟ್ಟುವ ಮಗು ಅಳುತ್ತಾ ಈ ಭೂಮಿಗೆ ಬರ್ತದೆ. ಇಷ್ಟು ಜನ ನಾವು ಹುಟ್ಟಿ ಬಂದಿದ್ದೇವೆ, ಹಲವು ಮಕ್ಕಳು ಹುಟ್ಟಿ ಬರುವುದನ್ನು ನಾವು ನೋಡ್ತೇವೆ. ಯಾಕೆ ತಾಯಿಯ ಗರ್ಭದಿಂದ ಭೂಮಿಗೆ ಬರುವ ಮಗು ಅಳುತ್ತಾ ಹುಟ್ಟುತ್ತದೆ? ಏನು ಪಡಿಬೇಕು ಅಂತದು ಅಳುತ್ತದೆ. ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಆ ವ್ಯಕ್ತಿ, ಈ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳುತ್ತಾನೆ, ಅಳ್ಕೊಂತ ಹೋಗ್ತಾನೆ. ಹುಟ್ಟುವ ಮಗುವೂ ಅಳುತ್ತದೆ, ಭೂಮಿಗೆ ಬರುವ ಮಗುವೂ ಅಳುತ್ತದೆ, ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳ್ಕೊಂತ ಹೋಗ್ತಾನೆ. ಭೂಮಿಗೆ ಬರುವ ಮಗು ಅಳ್ತಾ ಬಂತಲ್ಲ, ಅದು ಯಾಕೆ ಅಳ್ಕೊಂತ ಬಂತು? ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಅಳ್ಕೊಂತ ಹೊಂಟನಲ್ಲ, ಅವ ಯಾಕೆ ಅಳಕತ್ತಾನ? ಭೂಮಿಗೆ ಬಂದ ಮಗುವೂ ಅಳಕತ್ತೈತಿ, ಏನು ಪಡಿಬೇಕಂತ ಮಗು ಅಳಕತ್ತೈತಿ. ಮತ್ತು ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಏನನ್ನು ಇಲ್ಲಿ ಕಳ್ಕೊಂಡಿನಿ ಅಂತ ಅವ ಅಳಾಕತ್ತ. ಒಂದು ಮಗುವಿನ ಬಯಕೆ ಅದು ಅಳಾಕತ್ತೈತಿ, ಏನು ಪಡ್ಕೋಬೇಕಂತದು ಅಳಾಕತ್ತೈತಿ ಅಂದ್ರ ಸಂತೋಷ. ಒಬ್ಬ ವ್ಯಕ್ತಿ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಅಳಾಕತ್ತಿದ್ ಯಾಕಂದ್ರೆ ಏನು ಕಳ್ಕೊಂಡಿದ್ದ ಕಳಾಕತ್ತಾನಂದ್ರೆ ಸಂತೋಷ ಕಳ್ಕೊಂಡನ, ಅದೇ ಪಡಿಲಿಲ್ಲ ಅಂತ ಅವನು ಅಳಾಕತ್ತಾನ. ಮನುಷ್ಯ ಹುಟ್ಟಿನಿಂದ ಸಾಯಿವರೆಗೆ ನಾವೆಲ್ಲ ಬಯಸುವುದು, ನಮ್ಮ ಇಚ್ಛೆ, ಪರಮ ಗುರಿ ಏನು ಅಂದ್ರೆ ನಮಗೆ ದುಃಖ ಇರಬಾರದು, ನಾವೆಲ್ಲ ಸಂತೋಷವಾಗಿ ಬದುಕಬೇಕಂತ. ನಮ್ಮೆಲ್ಲರ ಅಪೇಕ್ಷೆ ಅದೇ ಅದಾವಿಲ್ಲ, ನಾವೆಲ್ಲರೂ ಸಂತೋಷವಾಗಿರಬೇಕು ಅಂತ. ಸಂತೋಷವಾಗಿರ್ಲಿಕ್ಕೆ ಏನು ಬೇಕು ಮನುಷ್ಯನಿಗೆ? ಉಣ್ಲಿಕ್ಕೆ ಅನ್ನ ಬೇಕು, ಉಡ್ಲಿಕ್ಕೆ ಅರಿವೆ ಬೇಕು, ಇರ್ಲಿಕ್ಕೆ ಆಶ್ರಯ ಬೇಕು. ಇಷ್ಟೇ ಇದ್ರೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅನ್ನ ಬೇಕು, ಆಶ್ರಯ ಬೇಕು, ಅರಿವೆ ಬೇಕು. ಇಷ್ಟೇ ಇದ್ರೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ. ಅನ್ನ, ಆಶ್ರಯ, ಅರಿವೆಯ ಜೊತೆ ಹೇಗೆ ಬದುಕಬೇಕು ಭೂಮಿಯ ಮೇಲೆ ಅನ್ನುವ ಅರಿವು ಬೇಕು, ಅಂದಾಗವ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಇದೆ. ಅರಿವು ಇಲ್ಲದೆ ಇಲ್ಲಿ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀವು ಅನ್ಬಹುದು, ಒಬ್ಬ ಅರಿವುಳ್ಳಂಥ ವ್ಯಕ್ತಿ, ಪ್ರಜ್ಞೆ, ಅರಿವು, ವಿಚಾರ, ಜ್ಞಾನ ಬದುಕಿನಲ್ಲಿ ಸಂತೋಷ ಕೊಡ್ತದೆ. ಈಗ ಒಂದು ಕಲ್ಲು ತಂದು ಕೊಟ್ರೆ, ನೀವು ಒಂದು ಕಲ್ಲು ತಂದು ಕೊಟ್ರ ಅರಿವಿಲ್ಲದ ವ್ಯಕ್ತಿ ಅದನ್ನು ಸುತ್ತಿಗೆ ತಗೊಂಡು ಹೊಡೆದು ಕಂಕರ ಮಾಡ್ತಾನೆ. ಅದೇ ಅವನಿಗೆ ಅರಿವು, ಪ್ರಜ್ಞೆ, ಕಲಾತ್ಮಕತೆ, ಸೃಜನಶೀಲತೆ ಇತ್ತು ಅಂದ್ರೆ, ಸೃಜನಶೀಲತೆ, ಅರಿವು ಇಲ್ಲದವ
ಕಲ್ಲು ತಂದು ಕೊಟ್ರೆ ಅದನ್ನು ಒಡೆದು ಕಂಕರ್ ಮಾಡ್ತಾನ. ಅರಿವು ಸೃಜನಶೀಲತೆಯುಳ್ಳ ವ್ಯಕ್ತಿಗೆ ಅದೇ ಕಲ್ಲು ಕೊಟ್ರ ಇಲ್ಲಾರ್ದವ ಆ ಕಲ್ಲಿನಿಂದ ಕಂಕರ್ ಮಾಡ್ತಾನ. ಅರಿವಿದ್ದವ ಅದೇ ಕಲ್ಲಿನಿಂದ ಶಂಕರನನ್ನೇ ನಿರ್ಮಾಣ ಮಾಡ್ತಾನ. ಅರಿವು ಏದನ್ನ ಮಾಡ್ತದೆ. ನೀವು ಅನ್ಬೋದು, ಅಲ್ರಿ ನಮಗೇನು ಅರಿವಿಲ್ಲೇನು. ಈಗ ನೀವು ನೋಡಿ, ನಿಮ್ದೊಂದು ಮೊಬೈಲ್ ಇರ್ತದೆ. ಮೊಬೈಲ್ ಬಿದ್ದರೂ ಒಡಿತೈತೆ ಅಂತ ತಿಳ್ಕೊಂಡು ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿಲ್ಲ, ನೀವೆಲ್ಲ ಹಾಕ್ತಿರಿಲ್ಲ. ಮೊಬೈಲ್ ಬಿದ್ದರೂ ಒಡಿತೈತಿ ಅಂತ, ಮೊಬೈಲ್ ಒಡಿಬಾರ್ದಂತ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿ. ಮತ್ತು ಗಾಡಿ ಮೇಲೆ ಹೋಗಾಗ ಕೆಳಗೆ ಬಿದ್ರೆ ತಲೆ ಹೊಡಿತೈತಿ ಅಂತ ಹೆಲ್ಮೆಟ್ ಹಾಕೋಲಾರ್ದು ಅಡ್ಡಾಡಿರ್ತೀವಲ್ಲ. ಮತ್ತು ಅರಿವು ಐತೆ, ನಮಗೆ ಅರಿವಿದ್ರೆ ನಾವ್ಯಾಕೆ ಮಾಡ್ತಿದ್ವಿ? ಅರಿವು ಎಷ್ಟು ದೊಡ್ಡ ಕೆಲಸ ಮಾಡ್ತೈತಿ. ಕರ್ನಾಟಕ ಕನ್ನಡ ಭಾಷೆ ಐತಿ. ಇಲ್ಲಿ ಎಷ್ಟು ಮೂಲಾಕ್ಷರಗಳದಾವ? 49 ಮೂಲಾಕ್ಷರ ಅದಾವ. ಇದೇ 49 ಮೂಲಾಕ್ಷರಗಳನ್ನು ಬಳಸಿದ ಬೇಂದ್ರೆ, ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು. ನಾವು ಅದೇ 49 ಅಕ್ಷರದ ಭಾಷೆಯನ್ನೇ ಬಳಸ್ತೀವಿ. ನಾವೇನು ಮಾಡಿವಿ? ಅದೇ ಭಾಷೆ ಬಳಸಿ ಇನ್ನೊಬ್ರು ಬೆಂಕಿ ಹಚ್ಚ ಕೆಲಸ ಮಾಡಿವಿ. ಯಾವ ಪ್ರಶಸ್ತಿನೂ ಬಂದಿಲ್ಲ ನಮ್ಗೆ. ಅಂದ್ರೆ ಅರಿವುಳ್ಳಂಥ ವ್ಯಕ್ತಿ ಇದನ್ನೇ ಬಳಸಿ ಜ್ಞಾನಪೀಠ ಪ್ರಶಸ್ತಿ ತಗೊಂಡ. ಅರಿವಿಲ್ಲಾರ್ದ ನಾವು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾನೆ. ಈಗ ನಿಮಗೆ ಹಾಲೈತಿ, ಹಾಲು ಕುಡಿದ್ರೆ ಏನು ಗೊತ್ತಾಗ್ತೈತಿ, ಏನು ಬರ್ತೈತಿ ಅಂತ ಗೊತ್ತೈತಿ? ಅಲ್ಕೋಹಾಲ್ ಕುಡಿದ್ರೆ ಏನಾಗ್ತೈತಿ ಅಂತನೂ ಗೊತ್ತೈತಿ. ಆದ್ರೆ ಅಲ್ಕೋಹಾಲ್ ಆದ್ರೆ ಗೊತ್ತಾಗ್ತೈತಿ? ಭಾಳ ಸಾತ್ವಿಕ ಜನ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಮಂದ್ಯಾಗ ಮುಟ್ಟದವರೆಲ್ಲ ಹೊಲ ಗಿಲ ಸಂಧಿ ಬೇನ್ ಗಿಡದ ಬುಡಕ್ ನೋಡಿದ್ರೆ ಬರೀ ಅವ ಬಿದ್ದಿರ್ತಾವ. ಈ ಹೊಸ ಪ್ಲಾಟ್ ಮಾಡಿರ್ತಾರ ನೋಡು, ಅಲ್ಲಂತೂ ಅವರೇ ಇರ್ತಾರೆ ಎಲ್ಲ. ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅನ್ನೋ ಅರಿವು ನಮಗಿಲ್ಲ. ಅದಕ್ಕೆ ಅಲ್ಕೋ ಹಾಲು ಕುಡಿತೀವಿ. ಮತ್ತು ಅವ್ರು ಕುಡಿಯೋರು ಅದರೆಲ್ಲ ಬಹಳ ದೇಶಭಕ್ತರು, ನಾಡಿನ ಭಕ್ತರು. ಪಾಪ ಅವರು ತಪ್ಪನಬಾರ್ದು ಅವ್ರದ್ದು. ಯಾಕಂದ್ರೆ ಅವರು ಕುಡಿದೇ ಇದ್ರೆ ಸರ್ಕಾರಗಳ ನಡೆಯೋದಿಲ್ಲ. ಅದಕ್ಕೆ ಕುಡಿತಾರ ಅವರು. ಬಹಳ ಕಟ್ಟ ದೇಶಭಕ್ತರು ಅವರು. ಮತ್ತು ಎಷ್ಟೋ ಮಂದಿ ಕುಡಿದು ಬಿದ್ದು ಸತ್ತು ಕುಡ್ದವರ ಹೆಣಗಳ ದಿಬ್ಬಣದ ಮೇಲೆ ಸರ್ಕಾರ ನಡೆಸುವಂಥ ಅರಿವುಳ್ಳವರು ದೊಡ್ಡವರು ಅದಾರಲ್ಲ. ನಾವೆಷ್ಟು ದೊಡ್ಡವ್ರು ಇರ್ಬೇಕು ಮ್ಯಾಲ ಕುಂತವ್ರು. ನಮಗೆಂಥ ಅರಿವಿರಬೇಡ. ಅಂದ್ರೆ ಮನುಷ್ಯನಿಗೆ ಜೀವನದಲ್ಲಿ ಬೇಕಾದದ್ದು ಅರಿವು. ಅರಿವು ತಪ್ಪಿತು ಅಂದ್ರೆ ಬದುಕು ಕೆಡುತ್ತದೆ. ಇವತ್ತೆಲ್ಲ ಗುರುಗಳು ಮಾತಾಡಿದ್ರಲ್ಲ, ವಿಚಾರ ಬೇಕು, ಜ್ಞಾನ ಬೇಕು, ಅರಿವು ಬೇಕು. ಅದಕ್ಕಾಗಿ ಮನುಷ್ಯ ಜೀವನದ ತುಂಬ ಹುಟ್ಟಿನಿಂದ ಸಾಯುವವರೆಗೆ ಮಾಡುವ ಒಂದೇ ಒಂದು ಕೆಲಸ ಅಂದ್ರೆ ಕಲಿಯುವುದು. ಕಲಿಬೇಕು ಮನುಷ್ಯ. ಇಲ್ಲಿ ಈ ಜಗತ್ತು ಬಹಳ ಕಲಿಸ್ತದೆ. ಏನು ಕಲಿಬೇಕು ಜೀವನದೊಳಗ? ಪ್ರತಿ ಕ್ಷಣ ಇಲ್ಲಿ ಕಲಿಯುವುದಿದೆ. ಜೀವನದ ತುಂಬ ಏನು ಮಾಡಬೇಕ್ರಿ ಅಂದ್ರೆ ಹೊಸದನ್ನು ಕಲಿಯುವುದು. ಪ್ರತಿ ಕ್ಷಣ, ಬದುಕಿನ ಪ್ರತಿ ಕ್ಷಣ ನಮಗೆ ಪಾಠ ಕಲಿಸ್ತದೆ. ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ವಿಲ್ ನಾಟ್ ಸ್ಟಾಪ್ ಟೀಚಿಂಗ್. ಇಟ್ ವಿಲ್ ನೆವರ್ ಸ್ಟಾಪ್ ಟೀಚಿಂಗ್. ಜೀವನ ಮನುಷ್ಯನಿಗೆ ಪ್ರತಿ ಕ್ಷಣ ಬದುಕುವುದನ್ನು ಕಲಿಸ್ತದೆ. ಸಾಲಿ ಕಲ್ತವ್ರು ಅಷ್ಟ ಕಲಿಸ್ತಾರಂತಲ್ಲ. ಈಗ ನಮ್ಮಪ್ಪ ಅದಾನ, ಅವ ಸಾಲಿ ಕಲ್ತಿಲ್ಲ. ನಾನು ಕಟ್ಟಿ ಮೇಲೆ ಹಾಲು ಹರಟಿ ಮಾಡ್ಕೊಂತ ಕುಂತಾಗ ನಮಗೆಲ್ಲರಿಗೂ ಇದಕ್ಕೆ ಅನುಭವ ಐತೆ ಇಲ್ಲ. ನಮ್ಮಪ್ಪ ಸಾಲಿ ಕಲಿಲಾರ್ದಪ್ಪ ನಮಗೇನು ಹೇಳ್ಯಾನ ಅಂದ್ರೆ, ನೋಡು ಹಿಂಗೆ ಮಂದಿ ಕೂಡ ಹಾಳು ಹರಟಿ ಮಾಡಬೇಡ, ದುಡ್ಯಾಗದ ಕಲಿ. ಮಂದಿಗೆ ನಂಬಿ ಕೆಟ್ಟವ್ರದಾರ, ಮಣ್ಣಿಗೆ ನಂಬಿ ಕೆಟ್ಟವ್ರಿಲ್ಲ ಅಂತ ನಮ್ಮಪ್ಪ ಕಲಿಸಿಲ್ಲ ನಮಗೆಲ್ಲ ಹೇಳಿ. ಅವ ಸಾಲಿ ಕಲ್ತಿಲ್ಲ, ಆದ್ರೆ ಆತನ ಮಾತಿನಲ್ಲಿ ಎಷ್ಟು ಜ್ಞಾನ ಐತಿ. ಜೀವನದೊಳಗೆ ಹಿಂಗೆ ಕಣ್ಣು ತೆರೆದು ಬಿಟ್ರೆ ಜಗತ್ತೇ ಒಂದು ಪಾಠಶಾಲೆ ಐತಿ. ಎಲ್ಲಾನು ಕಲಿಸ್ತೈತಿ. ಈಗ ತಾಯಂದಿರದಿರಿ ನೀವು, ತಾಯಂದಿರು ಅಡಿಗೆ ಮಾಡ್ತೀರಿ, ಅನ್ನ ಮಾಡ್ತೀರಿಲ್ಲ, ಎದ್ರಾಗ ಮಾಡ್ತೀರಿ? ಕುಕ್ಕರ್ನಾಗ ಮಾಡ್ತೀರಿ. ನಿಮಗೆ ಕುಕ್ಕರ್ ಏನು ಕಲಿಸ್ತೈತಿ ಅಂದ್ರೆ,
ನಮ್ಮ ಬುಡಕ ನಮಗೆ ಆಗ್ಲಾರ್ದವ್ರು ಬೆಂಕಿ ಇಟ್ಟರು ಸಹಿತ ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕಂತ ಕುಕ್ಕರ್ ಕಲಿಸ್ತೈತಿ ನಮ್ಮ ಜೀವನ. ನಮಗಾಗ್ಲಾರ್ದವ್ರು ನಮ್ಮ ತಳಕ ಬೆಂಕಿ ಇಟ್ಟರು ಒಟ್ಟು ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕು. ನಾವು ಕುಕ್ಕರ್ ಕಲಿಸ್ತೈತಿ ಮನುಷ್ಯ, ನೋಡಿ ಕಲಿಬೇಕಷ್ಟೇ ನಾವು. ಈಗ ಮಿಕ್ಸರ್ ಐತಿ, ಮಿಕ್ಸರ್ ಏನು ಕಲಿಸ್ತೈತಿ ನಮಗೆ? ಈಗ ಹೊಟ್ಟೆಗೆ ಎಷ್ಟರ ಸಂಕಟ ಇರಲಿ ಬಾಯಿ ಮುಚ್ಕೊಂಡು ಕೆಲಸ ಮಾಡೋದು ಕಲಿ ಅಂತ ಮಿಕ್ಸರ್ ಕಲಿಸಿಲ್ಲ ನಮಗೆ. ಕಲಿಸ್ತೈತಿ ಜೀವನ. ಜೀವನ ಅಂದ್ರ ಈ ಜಗತ್ತೈತಲ್ಲ, ಜಗತ್ತು ಅಂದ್ರ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ ಅಂದ್ರೆ ಜಗತ್ತಿದು. ನೀವ್ಯಾರೋ ಡೊನೇಷನ್ ಕೊಡ್ಬೇಕಾಗಿಲ್ಲ, ಶಾಲೆಗಾದ್ರೂ ಡೊನೇಷನ್ ಕೊಡ್ಬೇಕಾಗ್ತೈತಿ, ಫೀಸ್ ಕಟ್ಟಬೇಕಾಗ್ತೈತಿ. ಫೀಸ್ ಇಲ್ಲಾರ್ದೆ ಜಗತ್ತು ಕಲಿಸ್ತೈತಿ. ಈ ನೀವು ಮಕ್ಕಳಿಗೆ ಶಾಲೆಗೆ ಕಲಿಸ್ತಿರಲ್ಲ, ಫೀಸ್ ಇಲ್ಲಾರ್ದೆ ಯಾರ ನಾವು ಕಲ್ಸಕ್ ಸಾಧ್ಯ ಐತೆ ನಮ್ಮ ಮಕ್ಕಳಿಗೆ ಇವತ್ತು ಶಾಲೆ. ಆದ್ರೆ ಜೀವನ ಹಾಗಲ್ಲ, ಶಾಲೆಯಲ್ಲಿ ಫೀಸ್ ಕೊಟ್ಟ ಕಲಿಬೇಕಾಗ್ತೈತಿ. ಯಾರೋ ಒಬ್ರು ಸರು ಒಂದು ಶಾಲೆಯೊಳಗೆ ಒಂದು ಮಗು ಮನೆಗೆ ಬಂತಂತ, ಮನೆಗೆ ಬಂದು ಬಾಯಾಟ ಮಾಡ್ತಿತ್ತಂತ, ತಾಜ್ ಮಹಲಿನ ಹುಬ್ಬಳ್ಳಿ, ತಾಜ್ ಮಹಲಿನ ಹುಬ್ಳಿ ಅಂತ. ಅವ್ರ ಅಪ್ಪ ಕೇಳಿ ಸಿಟ್ಟು ಬಂತು, ಯಾರು ಕಲ್ಸ್ಯಾರ ನಿನಗಿದನ್ನು? ನಮ್ಮ ಟೀಚರ್ ಕಲ್ಸ್ಯಾರ. ಏನು ಕಲ್ಸ್ಯಾರ? ತಾಜ್ ಮಹಲಿನ ಹುಬ್ಳಿ, ತಾಜ್ ಮಹಲಿನ ಹುಬ್ಳಿ ಅಂತ. ಅವನಿಗೆ ಸಿಟ್ಟು ಬಂತು. ಅವ್ರ ಮಾಸ್ತರು ಸೀದಾ ಅಪ್ಪ ಶಾಲೆಗೆ ಹೋದ. ಅಲ್ಲ, ಏನಾರ ಕಲ್ಸಕ್ ಬರ್ತೈತೇನು ನಿಮಗ? ಏನು ಕಲ್ಸಿವಿ? ಅಲ್ಲ, ನನ್ನ ಮಗ ಬಂದ್ ದಿವಸ ಬಾಯ್ಪಾಟ್ ಮಾಡಾಕತ್ತಾನ, ತಾಜ್ ಮಹಲಿನ ಹುಬ್ಳಿ, ತಾಜ್ ಮಹಲಿನ ಹುಬ್ಳಿ ಅಂತ ಬಾಯ್ಪಾಟ್ ಮಾಡಾಕತ್ತಾನ. ಅಲ್ಲ, ನಾವೇನು ತಪ್ಪು ಕಲ್ಸಿವನು? ಅಲ್ಲ, ಗೊತ್ತೈತೇನು ನಿಮಗೇನ್ರ ತಾಜ್ ಮಹಲ್ ಎಲ್ಲೈತಿ ಅಂತ? ಅಲ್ಲ, ಇವತ್ತೊಂದು ದಿವಸ ಮತ್ ತಪ್ಪು ಹೇಳ್ಯಾನ, ತಾಜ್ ಮಹಲ್ ಎಲ್ಲೈತಿ ಅಂದ್ರೆ ತಾಜ್ ಮಹಲಿನ ಹುಬ್ಳಿ ಅಂತ ಹೇಳ್ಯಾನ. ಅದಕ್ಕೆ ಬಂದ್ಯಪ್ಪ, ಸಾಲಿಗೆ ಫೀಸ್ ಕಟ್ಟಂತ 10 ಸಲ ಫೋನ್ ಮಾಡಿ ಬಂದಿಲ್ಲ. ನೀ ಫೀಸ್ ಕಟ್ಟ ಮಟ್ಟ ತಾಜ್ ಮಹಲ್ ಹುಬ್ಳ್ಯಾಗ ಇರ್ತೈತಿ, ಕಟ್ಟಿಂದ ಆಗ್ರಕ್ಕೆ ಹೋಗುತ್ತಂದಾವ್. ನೀ ಫೀಸ್ ಕಟ್ಟದ ಮೇಲೆ ಆಗ್ರಕ್ಕೆ ಇರ್ಲಿಲ್ಲ ಅಂದ್ರೆ ಹುಬ್ಬಳ್ಳ್ಯಾಗ ಇರ್ತೈತಿ. ಅದು ಜೀವನ ಇದೊಂದು ಪಾಠಶಾಲೆ ಐತಿ, ಕಲಿಸ್ತೈತಿ. ಜೀವನದಲ್ಲಿ ಸೋಲು ಬರ್ತದೆ, ಬಡತನ ಬರ್ತದೆ, ನೋವುಗಳು ಬರ್ತವೆ, ನಿರಾಶೆಗಳು ಬರ್ತವೆ, ನಿಂದೆಗಳು ಬರ್ತವೆ, ವೈರಿಗಳ ಚುಚ್ಚು ಮಾತುಗಳು ಬರ್ತವೆ. ಇದೆಲ್ಲವನ್ನು ಮೀರಿ ಬದುಕುವುದನ್ನ ಪುಸ್ತಕ ಓದಿ ಕಲೀಲಿಕ್ಕಾಗೋದಿಲ್ಲ, ಜಗತ್ತು ನೋಡಿ ಕಲಿಬೇಕಾಗ್ತದೆ. ಇವತ್ತು ನಾವು ಅಂತಿರ್ತೀವಿ, ಏನ್ರಿ ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ, ನಾವು ಎಷ್ಟು ಮಂದಿಗೆ ಆಗಿದ್ದೀವಿ, ನಮ್ಮ ಕಷ್ಟದ ಕಾಲಕ್ಕೆ ಯಾರೂ ಆಗಲಿಲ್ಲ ಅಂತ ನಾವು ಭಾಳ ತಾಪ್ ಮಾಡ್ಕೊಂತೀವಿಲ್ಲ. ಇದು ಸಹಜ ಐತಿಲ್ಲ ನಮ್ಮ ಜೀವನದೊಳಗೆ. ನಮಗಿದ್ದಾಗ ಎಲ್ಲರೂ ಬಂದರು, ಕಷ್ಟದ ಕಾಲಕ್ಕೆ ಯಾರೂ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ, ಮಂದಿ ಬಗ್ಗೆ ಮಾತಾಡ್ತೀವಿ. ಆದರೆ ಸತ್ಯ ಅರ್ಥ ಮಾಡ್ಕೋಬೇಕು. ನಾನು ಸುಖವಾಗಿದ್ದಾಗ, ಸಂತೋಷವಾಗಿದ್ದಾಗ ನನ್ನ ಕೈಯ 10 ಬೆರಳು ಚಪ್ಪಾಳಿ ಹೊಡಿತ. ಯಾವಾಗ? ನಾನು ಸಂತೋಷವಾಗಿದ್ದಾಗ. ಆದರೆ ನಾನು ದುಃಖದಾಗಿದ್ದಾಗ 10 ಬೆರಳು ಬರುವುದಿಲ್ಲ, ಕಣ್ಣೀರು ಒರೆಸಕ್ ಒಂದೇ ಬೆರಳ ಬರ್ತೈತಿ. ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ್ನು 10 ಬೆರಳು ಬಂದು, ದುಃಖದಾಗಿದ್ದಾಗ ನನ್ನ ಕೈಯನ್ನು 10 ಬೆರಳ ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಬರ್ತಾರ ಅನ್ನುವ ನಿರೀಕ್ಷೆ ಯಾಕ ಅನ್ನೋದು ಕಲಿಬೇಕು ಮನುಷ್ಯ. ಮಂದಿಯನ್ನ ನಿರೀಕ್ಷೆ ಮಾಡಿ ಕಲಿಯುವುದಲ್ಲ. ಬಡತನ ಬರ್ತೈತಿ, ಕಲಿಯೋದು ಏನು? ಬಡತನ ಬಂದ್ರೆ ಏನಾಗುತ್ತೆ? ನಿನ್ನೆ ಹೇಳ್ತಾ ಇದ್ದೆಲ್ಲ, ಮನುಷ್ಯನಿಗೆ ತುಂಬಿದ ಪಾಕೆಟ್, ತುಂಬಿದ ಜೇಬ 100 ಆಟ ಕಲಿಸಿದ್ರ ಖಾಲಿ ಜೇಬ್ ಜೀವನದೊಳಗೆ 100 ಪಾಠ ಕಲಿಸ್ತೈತೆ ಅಂತ. ಅದನ್ನು ಕಲಿಬೇಕು ಮನುಷ್ಯ. ಸ್ಟೀವ್ ಜಾಬ್ಸ್ ಅಂತಿದ್ದ, ನೀವೆಲ್ಲ ಕೇಳಿರ್ಬೇಕು ಹೆಸರು, ಸ್ಟೀವ್ ಜಾಬ್ಸ್. ಅವ ಹೇಳ್ತಾನೆ, ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ, ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತಾವಲ್ಲ, ಇದು ಯಾವ ವಿಶ್ವವಿದ್ಯಾಲಯವೂ ಕಲಿಸುವುದಿಲ್ಲಂತ. ಅಂಥ ಪಾಠ ಬಡತನ ಕಲಿಸ್ತದೆ, ಇರುತ್ತದೆ. ಏನು ವೈರಿಗಳು ಬರ್ತಾರೆ ಜೀವನದಲ್ಲಿ, ಇರುವುದಿಲ್ಲೇನು? ನಮಗೆ ಬಹಳ ಮಂದಿ ವೈರಿಗಳದಾರೆ. ನಮ್ಮ ಮನೆ ಮಗ್ಗಲ್ದವ್ರು ವೈರಿಗಳದಾರ, ನಮ್ಮ ಓಣ್ಯಾಗ ವೈರಿಗಳ. ಏನು ಮಾಡವ್ ನೀನು ಅವ್ರನ್ನ ತಗೊಂಡು? ಅಲ್ಲ, ಕಲಿಬೇಕಾದದ್ದು ಏನಂದ್ರೆ, ಆತ ಒಬ್ಬ ವೈರಿ ಅದಾನಂತ ತಿಳ್ಕೊಂಡು 100 ಮಂದಿ ವೈರಿಗಳದಾರ ಅಂತ ತಿಳ್ಕೊಂಡು ಏನು ಹೋಗಿ ಅವ್ರ ತಲೆ ತೆಗಿಯಕ್ಕಾಗತ್ತಾ? ನಮಗೆ ಕಲಿಯುವುದೇನು ಜೀವನದಲ್ಲಿ ಅಂದ್ರೆ, ನನಗೆ ಬಹಳ ಮಂದಿ ವೈರಿಗಳದಾರ ಅಂತ ತಿಳ್ಕೊಂಡು ಹುಡುಕ್ಯಾಡಿ
ವೈರಿಗಳ ತಲೆಯನ್ನು ತೆಗೆಯೋದಲ್ಲ, ನನ್ನ ತಲೆಯಿಂದ ವೈರಿಗಳನ್ನು ತೆಗೆದು ಬಿಟ್ರೆ ಅಥವಾ ಜೀವನ ಸಾರ್ಥಕ ಅಷ್ಟೇ. ವೈರಿಗಳನ್ನು ತೆಗೆಯೋದಲ್ಲ, ನನ್ನ ತಲೆಯಾಗಿಂದ ವೈರಿಗಳನ್ನು ತೆಗೆದು ಬಿಡೋದಷ್ಟೆ. ಕಲಿಯುವುದೇ. ಮಂದಿ ಬಹಳ ನಮಗೆ ನಿಂದ ಮಾಡ್ತಾರ್ರಿ, ಮತ್ತು ಮಾಡ್ತಾರೆ ಪಾಪ. ಎಲ್ಲ ಪುಕ್ಕಟೆ ಇವೆಲ್ಲ ಸಿಕ್ಕಾವ, ಮತ್ತು ಅವೇನು ಉದ್ಯೋಗ ಖಾತ್ರಿ ಬರ್ತಾವ, ರೊಕ್ಕ ಬಿಡ್ತೈತಿ, ಕೆಲಸ ಏನೈತಿ ಅವ್ರಿಗೆ. ನೀವು ಒಂದು ನೆನಪಿಟ್ಕೊಂಡವ್ರಿ ಹೋಗಾಕ. ಊರ ಮುಂದಿನ ಬಾವಿ ಮುಚ್ಚಬಹುದು, ಊರ ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ, ತಿಳ್ಕೊಂಬಿಡ್ರಿ ಅಷ್ಟೆ. ಊರ ಮುಂದಿನ ಬಾವಿ ಮುಚ್ಚಬಹುದು, ಊರ ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ. ಅಕಸ್ಮಾತ್ ಒಂದು ವೇಳೆ ನೀ ಬಿದ್ದಿ ಅಂದ್ರೆ ಬಾಯಾಗ, ನಿನ್ನ ದೈವ ಚಲೋ ಇತ್ತು ಅಂದ್ರೆ ಬಾವ್ಯಾಗಿಂದ ಎದ್ದು ಬರ್ತಿ. ಆದ್ರೆ ನಿನ್ನ ಅದೃಷ್ಟ ಇರಲಿ ಬಿಡ್ಲಿ, ಆದ್ರೆ ಊರ ಮಂದಿ ಬಾಯಾಗಿಂದ ಪಾರಾಗೋದು ಕಷ್ಟ ಐತಿ. ಅದಕ್ಕೆ ಮನುಷ್ಯ ಊರು ಅಂದ ಮೇಲೆ ಒಂದಿಷ್ಟು ಆಡ್ತಿರ್ತಾವ ಅಷ್ಟೇ. ನಾ ಭಾಳ ಸಲ ಇದನ್ನು ಹೇಳ್ತಿರ್ತೀನಿ. ಏನಂದ್ರೆ, ಈಗ ನಿನ್ನೆ ಮೊನ್ನೆ ಅಡಿಗೆ ಮಾಡಿರ್ತಾರೆ ಮನ್ಯಾಗ. ಅಡಿಗೆ ಮಾಡಿದ್ದು ನಮಗೆ ತಂದಿಟ್ಟು ಕೂಡಲೇ ನಾವು ಮನ್ಯಾಗ ಸಿಟ್ಟಿಗೆ ಹೇಳ್ತೀವಿ. ಏನಂತೀವಿ ಅಂತಾರಿಲ್ಲ ಗಂಡ್ಮಕ್ಳು, ನಿನ್ನೆ ಮೊನ್ನೆ ತಂದಿಟ್ಟು ಏನು ನನಗೆ ಹಳಸಿದ್ದು ಯಾರು ಅಂತಾರೆ ಮನ್ಯಾಗ ಅನ್ನೋದಿಲ್ಲ. ನೀವು ಏನಾಗ್ತೈತೆ ಉಂಡ್ರಿ, ಏನು ಒಂದು ಸಮಸ್ಯೆ ಏನು ಅಲ್ಲ. ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರೆ ಹೊಟ್ಟೆ ಕೆಡ್ತೈತೆ ಅಂತ ನಮಗೆ ಗೊತ್ತೈತೆ ಇಲ್ಲ. ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರೆ ಹೊಟ್ಟೆ ಕೆಡ್ತೈತಿ. ನಿನ್ನೆ ಮೊನ್ನೆ ಆಡಿದ ಮಾತು ತಲೆಯಾಗಿ ಇಟ್ಕೊಂಡ್ರೆ ತಲೆನೂ ಕೆಡ್ತೈತೆ ಅಂತ ಗೊತ್ತಿರ್ಬೇಕು ಮನುಷ್ಯಾಗ. ಇದನ್ನ ಕಲಿಯುವುದೇ ಜೀವನದೊಳಗೆ ಅಷ್ಟೆ. ಅದಕ್ಕೆ ಜೀವನ ಅಂದ್ರೆ ಕಲಿಯುವುದಷ್ಟೇ ಇಲ್ಲ. ಏನು ಕಲಿಯುವುದು ಅಂದ್ರೆ, ನಾ ಅನ್ಕೊಂಡಂಗ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ. ಇಲ್ಲಿ ನಾವೇನು ಕಲಿಬೇಕು ಅಂದ್ರೆ, ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗ ಈ ಜಗತ್ತು ನಡೆಯುವುದಿಲ್ಲ. ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ, ನನ್ನ ಸೊಸೆ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಯಾ ಅತ್ತಿಗೆ ಇಚ್ಛೆ ಇರೋದು? ಎಲ್ಲ ಅತ್ತಿಯವ್ರಿಗೆ ಇರುತ್ತೆ. ಅಲ್ಲಿ ಉಂಡಾರಿ ಎಸ್ ಮಂದಿ ಅವ್ರು ಕೇಳ್ರಿ ಹೇಳ್ತಾರೆ ಅವ್ರು ಅಷ್ಟೆ. ಆಕೆ ಕನ್ಯಾ ನೋಡಕ್ ಹೋದ್ಲ ಅತ್ತಿ, ಹೋದಾಗ ಕೇಳ್ದು ಏನು ಬರ್ತೈತಿ ನನಗೆ? ಇಡ್ಲಿ ದೋಸೆ, ಇಡ್ಲಿ ಬರ್ತೈತಿ, ದೋಸೆ ಬರ್ತೈತಿ, ಹೋಳಿಗೆ ಬರ್ತೈತಿ, ಎಲ್ಲ ಬರ್ತೈತಿ ಅನ್ನಂತ ಕೇಳಲತ್ತಿ. ಇವು ಆರ್ಡರ್ ಕೊಟ್ಟರು ಹೋಟೆಲ್ನಾಗ ಎಲ್ಲ ಬರ್ತಾವಂದ್ಲ. ಅಂದ್ರೆ ಯಾರಿಗೆ ಇಚ್ಛೆ ಇಲ್ಲ, ನಮ್ಮ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ. ಇಲ್ಲಿ ಕಲಿಬೇಕಾದದ್ದು ಏನು ಜೀವನದೊಳಗೆ ಅಂದ್ರೆ, ನನ್ನಿಚ್ಛೆಯಂತೆ ನನ್ನ ಜೀವನ ಜಗತ್ತು ನಡೆಯುವುದಿಲ್ಲ. ಜಗದ ಇಚ್ಛೆಗೆ ನನ್ನ ಜೀವನವನ್ನು ಹೊಂದಿಕೊಂಡು ಬದುಕುವುದೈತಲ್ಲ, ಅವರಿಗೆ ಸಂತರಂತ ಕರೀತಾರೆ. ಇದನ್ನು ಕಲಿಯೋದು ಮನುಷ್ಯ. ಬುದ್ಧ ಇದರ ಅರ್ಥ, ಇರುವುದನ್ನು ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರೀತಾರೆ. ಒಪ್ಪುಕೊಳ್ಳೋದು ಜೀವನದೊಳಗೆ. ಏನು ವಯಸ್ಸಾತು, ವಯಸ್ಸಾದ ಕೂಡಲೇ ಏನಂತೀರಿ ನೀವು? ಏನ್ರಿ ಸ್ವಸ್ಥರು ಮಕ್ಕಳು ಒಟ್ಟ ನಮಗೆ ಸೇರೋದಿಲ್ಲ. ಎಲ್ಲೋ ನಮ್ಮ ಹುಡುಗ ಹೇಳ್ತಿದ್ದು ಒಂದು ಆತು, ವಯಸ್ಸಾದ ಮೇಲೆ ಆಗೋದಲ್ಲ. ಏನು ಕಲಿಬೇಕಪ್ಪ ಮುಪ್ಪು ಬಂದ ಮೇಲೆ ಅಂದ್ರೆ, ಮುಪ್ಪು ಬಂದ ಮೇಲೆ ಗಪ್ಪಿರ್ಬೇಕಂತ. ಮುಪ್ಪು ಬಂದ ಮೇಲೆ ಗಪ್ಪಿರ್ಬೇಕು. ಮಗನ ಮಾತಾಡಿಸ್ಬೇಕಾದ್ರೆ ಸೊಸಿ ಮಾರಿ ನೋಡ್ಬೇಕು. ನನ್ನ ರೊಕ್ಕ ಎಣಸಕ ನಾನಾ ಕಳ್ಳಾಗಬೇಕು. ಶಟ್ಕೊಂಡು ಕುಂತ್ರ, ಶಟ್ಕೊಂಡು ಊಟ ಬಿಟ್ಟರೆ ಹೆಂಡತಿ ರಂಭಿಸ್ತಾಳ ಅನ್ನೋದು ತಲೆಯಾಗಿಂದ ಬಿಟ್ಟಿರ್ಬೇಕು. ಮುಪ್ಪು ಬಂದ ಮೇಲೆ ಗಪ್ಪಿರ್ಬೇಕಂತ ಇಷ್ಟು ಕಲಿಬೇಕು ಮನುಷ್ಯ. ಕಲಿಯುವುದಿಲ್ಲ ಅಷ್ಟೇ ಜೀವನದೊಳಗೆ. ಅದಕ್ಕೆ ಜೀವನ ಇದ್ದಂತೆ ಸ್ವೀಕರಿಸುವವನಿಗೆ ಸಂತ ಅಂತ ಕರೀತಾರೆ, ಜ್ಞಾನಿ ಅಂತ ಕರೀತಾರೆ. ಯಾಕಂದ್ರೆ ನಾನೇನು ಬಯಸ್ತೀನಲ್ಲ, ನಾನಿರುವುದು ವರ್ತಮಾನದಲ್ಲಿ, ನನ್ನ ಬಯಕೆಗಳಿರುವುದು ಭವಿಷ್ಯತ್ತಿನಲ್ಲಿ. ಅಂದ್ರೆ ದೇರ್ ಇಸ್ ಎ ಡಿಫ್ರೆನ್ಸ್, ಗ್ಯಾಪ್. ವರ್ತಮಾನಕ್ಕೂ ಭವಿಷ್ಯಕ್ಕೂ ಗ್ಯಾಪ್ ಇದೆ. ಅದಕ್ಕೆ ವರ್ತಮಾನದೊಳಗೆ ಏನು ಸಿಗುತ್ತದೆ, ನಿನ್ನೆ ಸತ್ತು ಹೋಗಿದೆ. ಯೆಸ್ಟರ್ಡೇ ಇಸ್ ಡೆಡ್, ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್, ವಾಟ್ ಐ ಹ್ಯಾವ್ ವಿತ್ ಮೀ ಈಸ್ ಟುಡೇ. ಇವತ್ತು ನನ್ನ ಕೈಯಾಗ ದೇವರು ಕೊಟ್ಟಾನಲ್ಲ, ಈ ಕ್ಷಣವನ್ನು ಅನುಭವಿಸುವುದಷ್ಟೇ, ಸಂತೋಷ ಪಡೋದು. ಇರುವುದನ್ನು ಇದ್ದಂತೆ ಸ್ವೀಕರಿಸುವುದು. ದೇವರು ನಮಗೇನು ಕೊಟ್ಟಾನ ಅದನ್ನು ನೋಡಿ ಸಂತೋಷ ಪಡಬೇಕು. ಅದು ಜೀವನ. ಒಬ್ಬರು ಗುರುಗಳು, ಅವ್ರ ಹತ್ರ ಒಂದು 3 ಜನ ಶಿಷ್ಯರು ಅಭ್ಯಾಸ ಮಾಡಿದ್ರು. ಒಂದು ಗುರುಕುಲ ಇತ್ತದು.
3 ಜನ ಅವ್ರ ಹತ್ರ ಅಧ್ಯಯನ ಮಾಡಿ ಹೋದ್ರು. ಹೋಗಿ ಮತ್ತೆ ಗುರುಗಳ ದರ್ಶನಕ್ಕೆ ಬಂದ್ರು ಆಶ್ರಮಕ್ಕೆ. ಗುರುಗಳು 3 ಊಟಕ್ಕೆ ಕೊಟ್ರು. ಊಟಕ್ಕೆ ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ರು, ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ರು, ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ರು. ಎಲ್ಲರ ತಾಟಿನೊಳಗೂ ಒಂದೊಂದು ರೊಟ್ಟಿ ಹಾಕಿದ್ರು. ಉಂಡ್ರು. 3 ರೊಟ್ಟಿ ನೀಡಿದ್ರು ಗುರುಗಳು. ಒಬ್ಬನಿಗೆ ಬಂಗಾರ ತಟ್ಟೆ, ಒಬ್ಬನಿಗೆ ಬೆಳ್ಳಿ ತಟ್ಟೆ, ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ಟು 3 ಒಂದೊಂದು ರೊಟ್ಟಿ ಹಾಕಿ ಊಟ ಮುಗಿದ ಮೇಲೆ ಮಣ್ಣಿನ ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಉಂಡ ಶಿಷ್ಯರು ಗುರುಗಳಿಗೆ ಬಂದು ಹೇಳಿದ್ರು, ಅಲ್ಲ ನೀವು ಬಹಳ ದೊಡ್ಡವ್ರಂತ ತಿಳ್ಕೊಂಡಿದ್ವಿ ನಾವು. ನಮ್ಮ 3 ಬ್ಯಾರೆ ಬೇರೆ ತಟ್ಟೆ ಕೊಟ್ರಿ ನೀವು. ಅವನಿಗೆ ಬಂಗಾರ ತಟ್ಟೆ ಕೊಟ್ರಿ, ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ರಿ, ನನಗೆ ನೋಡಿದ್ರೆ ಬರೀ ಮಣ್ಣಿನ ತಟ್ಟೆ ಕೊಟ್ರಿ ಅಂತ ಶಿಷ್ಯ ಕಂಪ್ಲೇಂಟ್ ಮಾಡದ ಗುರುಗಳಿಗೆ. ಅವಾಗ ಗುರು ಹೇಳ್ದ, ನೋಡು, ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿರ್ಬೋದು, ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟಿರ್ಬೋದು, ನಿನಗೆ ಮಣ್ಣಿನ ತಟ್ಟೆ ಕೊಟ್ಟಿರಬಹುದು. ನಿನ್ನ ಲಕ್ಷ್ಯ ತಟ್ಟೆಯ ಕಡೆ ಹೋತೆ ಹೊರತು ತಟ್ಟೆಯಲ್ಲಿ ಹಾಕಿದ ರೊಟ್ಟಿ ಒಂದೇ ಅನ್ನುವ ಕಲ್ಪನಾ ನಿನಗೆ ಬರಲಿಲ್ಲಲ್ಲ. ಜೀವನದೊಳಗೆ ಒಬ್ಬ ಹೆಚ್ಚಿರಬಹುದು, ಒಬ್ಬರಿಗೆ ಕಡಿಮೆ ಇರಬಹುದು, ಒಬ್ಬ ಶ್ರೀಮಂತ ಇರಬಹುದು, ಒಬ್ಬ ಬಡವಿರಬಹುದು, ಒಬ್ಬ ಸುಂದರ ಇರಬಹುದು, ಒಬ್ಬ ಕಪ್ಪಿರಬಹುದು. ಆದರೆ ದೇವರು ನಮ್ಮ ತಟ್ಟೆಯಲ್ಲಿ ಸುಂದರವಾದ ಜೀವನವನ್ನು ಹಾಕಿದ್ದಾನೆ. ಈ ಜೀವನವನ್ನು ಏನು ಆಯುಷ್ಯ ಕೊಟ್ಟಾನ ಅವನಿಗೆ ಸಂತೋಷ ಆಗುವಂಗೆ ಬದುಕಿ ಹೋಗುವುದೇ ನಿಜವಾದ ಜಾತ್ರೆ. ಇದು ಜೀವನದ ಉದ್ದೇಶ ಅಷ್ಟೆ. ಇಲ್ಲೇನು ಯಾರು ಖಾಯಂ ಇರಾಕ್ ಬಂದಿಲ್ಲ. 4 ದಿವಸ ಇರ್ತೀವಿ. ಇರೋದ್ರಾಗ ಚಂದ ಹೊಂದ್ಕೊಂಡು ಎಲ್ಲರೂ ಕೂಡ ಇದ್ದು ಹೊಂದ್ಕೊಂಡು ಹೋಗೋದಷ್ಟೇ. ಕಲಿಯೋದು ಈಗ ಶಾಲ್ಯಾಗ ಕಲಿಸ್ತಾರೆ, ಇಲ್ಲಿ ನಿಮಗೆ ವ್ಯಾಕರಣ ಕಲಿಸ್ತಾರೆ. ವ್ಯಾಕರಣದಾಗ ಏನು ಕಲಿಸ್ತಾರೆ ಹೇಳ್ರಿ? ಹೊಂದಿಸಿ ಬರೆಯಿರಿ ಅಂತ ಕಲ್ತೀರ ಇಲ್ಲ? ಹೊಂದಿಸಿ ಬರೆಯಿರಿ ಅಂತ ಕಲಿಸ್ತಾರೆ. ಏನು ಕಲಿಸ್ತಾರೆ ಅಂದ್ರೆ, ಇಲ್ಲೊಂದು ಲೈನ್ ಕೊಟ್ಟಿರ್ತಾರೆ, ಅದು ಎ ಇಟ್ಟು ಇದು 1 ಇರ್ತೈತಿ. ಆ ಕಡೆ 5ನೇ ನಂಬರ್ದು ಕೆಳಗೆ ಇಟ್ಟಿರ್ತಾರೆ. ಅಂದ್ರೆ 5ನೇ ನಂಬರ್ದು ಇಲ್ಲಿ 1ನೇ ನಂಬರ್ ಇತ್ತಂದ್ರೆ ಅದು ಕೂಡ್ತೈತಿ. ಅದು ಹೊಂದಿಸಿ ಬರದ್ರ ಪದಕ್ಕೆ ಅರ್ಥ ಬರ್ತೈತಿ, ಹೊಂದ್ಕೊಂಡು ಬದುಕಿದ್ರೆ ಜೀವನಕ್ಕೆ ಅರ್ಥ ಬರ್ತೈತಿ ಅಂತ ಕಲೀಲಿ ಅಂತ ಹೊಂದಿಸಿ ಬರೆಯಿರಿ ಕಲಿಸ್ಯಾರ. ಅದಕ್ಕೆ ಜೀವನದಲ್ಲಿ ಕಲ್ಕೊಂತ ಯಾರು ಕೂಡ ದ್ವೇಷ ಕಟ್ಟಿಕೊಂಡು ಇನ್ನೊಬ್ಬರಿಗೆ ಟೀಕೆ ಮಾಡಿ ಏನೂ ಕಲಿಯೋದಿಲ್ಲ, ಸಾಧಿಸುವುದೂ ಇಲ್ಲ. ಇರುವಷ್ಟು ದಿವಸ ಸಂತೋಷವಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದಂಗ ಚಂದ ಕಾಯಕ ಮಾಡ್ಕೊಂತ ಬದುಕೋದೇ ನಿಜವಾದ ಜೀವನದ ಸಾಧನೆ ಅನ್ನುವಂಥ ಮಾತು ಹೇಳಿ, ಪ್ರತಿ ಕ್ಷಣ ಏನು ಜೀವನ ಕೊಟ್ಟಾನಲ್ಲ ಅವನನ್ನು ನೆನೆಸಿ ಬದುಕೋದಷ್ಟೇ. ಈಗ ನೀವು ಹಳ್ಳಿ ರೈತರದಿರಿ. ಹಳ್ಳಿ ರೈತರಿಗೆ ಅನುಭವ ಇರ್ತೈತಿ. ಹಳ್ಳಿ ರೈತ ಹೊಲಕ್ಕೆ ಗಳೆ ನೇಗಿಲು ಹೊಡ್ಯಾಕೆ ಹೋಗ್ತಾನೆ. ಹೋಗುವಾಗ ಒಂದು ಬುತ್ತಿ ಇರ್ತೈತಿ, ಬುತ್ತಿ ಕಟ್ಕೊಂಡು ಹೋಗಿರ್ತಾನೆ. ಬುತ್ತಿ ಕಟ್ಕೊಂಡು ಹೋಗಿ ಅದನ್ನು ಬೇನಿಗಿಡದ ಬುಡಕ್ಕಿಟ್ಟು ಬುತ್ತಿ ಇಟ್ಟು ತಾನು ಗಳೆ ನೇಗಿಲು ಹೊಡ್ಯಾಕೆ ಹೋಗ್ತಾನೆ. ನಾಯಿ ಬುತ್ತಿ ಮುಂದೆ ಕುಂತಿರ್ತೈತಿ. ಕಾಗಿ ಆ ಬುತ್ತಿ ತಿನ್ನಕ್ಕೆ ಬಂದಿರ್ತಾವ. ಅದು ಬಂದು ಬುತ್ತಿ ತಿನ್ನಕ್ಕೆ ಕಾಗಿ ಬುತ್ತಿ ತಿನ್ನಕ್ಕೆ ಬಂತು ಅಂದ್ರೆ ನಾಯಿ ಏನು ಮಾಡ್ತೈತಿ ಅಂದ್ರೆ ಆ ಕಾಗಿಗೆ ಬೊಗಳಿ ಓಡಿಸ್ತೈತಿ. ಏನೂ ತಿಳುವಳಿಕೆ ಇಲ್ಲದ ನಾಯಿಗೆ ಗೊತ್ತೈತಿ ಏನಂದ್ರೆ ಇದು ಬುತ್ತಿ ನನ್ನ ಮಾಲಕ್ಕಂದು ಅಂತ. ಹಂಗ ನಮಗ್ ಗೊತ್ತಿರಬೇಕು, ತಟ್ಟಿಯೊಳಗೆ ಬಿದ್ದ ಪ್ರತಿ ತುತ್ತೈತೆಲ್ಲ ಇದು ನಂದಲ್ಲ, ಕೊಟ್ಟ ಮಾಲೀಕ ಮ್ಯಾಲದನ ಅನ್ನೋ ಕಲ್ಪನೆಯಿಂದ ಬದುಕುವುದು. ಹಾಗೆ ಬದುಕುವುದಷ್ಟೇ. ಆ ಬದುಕನ್ನು ಕಲಿಸುವುದಕ್ಕಾಗಿ ಇಷ್ಟೆಲ್ಲ ಸಂತರು, ಶರಣರು, ಪೂಜ್ಯರು ಬಂದಾರ. ಅವರಿಂದ 2 ಒಳ್ಳೆಯ ನುಡಿಗಳನ್ನು ಕಲಿತು ನೆನಪಿಟ್ಟುಕೊಂಡು ಹೋಗೋದು. ಅವು ಇವು ನೆನಪಿಟ್ಕೋಬೇಡ್ರಿ, ಇಂಥವೆರಡು ನೆನಪಿಟ್ಟುಕೊಂಡು ಹೋದ್ರೆ ಜೀವನ ಸಾರ್ಥಕ ಆಗ್ತದೆ. ಅದಕ್ಕೆ ಇದೊಂದು ಅದ್ಭುತವಾದ ಜಾತ್ರೆ ವರ್ಷದಿಂದ ವರ್ಷಕ್ಕೆ ನಡೀತಾ ಇದೆ. ಇದು ಹೆಂಗೆ ನಡೀತೈತಿ ಅಂದ್ರೆ ನೋಡ್ರಿ, ನಾವೆಲ್ಲ ಕುರ್ಚಿ ಮೇಲೆ ಕುಂದ್ರಶ, ನೀವೆಲ್ಲ ಚಂದ ಇಷ್ಟು ವೇದಿಕೆ ಮೇಲೆ ಚಲೋ ಚಲೋ ಕಾರ್ಯಕ್ರಮ ನೋಡಕತ್ತೀರಿ. ಆದ್ರೆ ನಾವು ಕುಂತು ಮಾಡೀವಿ ಅಂದ್ರೆ ಜಾತ್ರೆ ಆಗಿಲ್ಲ. ಇಷ್ಟೆಲ್ಲ ಆಗಲಿಕ್ಕೆ ಎಷ್ಟೋ ಕಾಣದ ಕೈಗಳು. ಇವತ್ತೆಷ್ಟೋ ಜನ ದಾಸೋಹದೊಳಗೆ ಅವ್ರ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಆದ್ರೆ ನೀವು ಬರ್ತೀರಿ ಅಂತ ತಿಳ್ಕೊಂಡು ನಿಮಗೆ ಅಡುಗೆ ತಯಾರು ಮಾಡಕತ್ತಾರಲ್ಲ, ಅವರು ನಿಜವಾದ ಸೇವೆ ಅವ್ರದ್ದು ದೊಡ್ಡದಿದೆ. ಮತ್ತು ಯಾರೋ ಕಟ್ಟಿಗೆ ಒಡೆದು ಕೊಟ್ಟಾರ, ರೊಟ್ಟಿ ಕೊಟ್ಟಾರ, ಯಾರ ಹೆಸರು ಗೊತ್ತಿಲ್ಲ, ಹೆಸರಿಲ್ಲದಂಗೆ ಸೇವಾ ಮಾಡ್ಯಾರಲ್ಲ. ಗವಿಸಿದ್ದೇಶ ಹೆಸರಿಲ್ಲದೆ ಸೇವಾ ಮಾಡಿ
ಈ ಜಾತ್ರೆಯನ್ನು ನಡೆಸಲಿಕ್ಕೆ ಕಾರಣೀಭೂತರಾದಂಥ ಪ್ರತಿಯೊಂದು ಜೀವಕ್ಕೂ ಗವಿಸಿದ್ಧನ ಕೃಪಾ ಸದಾ ಇರಲಿ. ತಾವೆಲ್ಲ ಈಗ ಮದ್ದು ಸುಡೋದು ನಡೀತೈತಿ, ಸಾವಕಾಶವಾಗಿ ಹೋಗ್ರಿ, ಏನೂ ಅವಸರ ಮಾಡಬೇಡ್ರಿ. ನಾ ಬರ್ತೀನಿ, ಯಾಕಂದ್ರೆ ಹಿಡಿಬೇಕು. ಊರಿಗೆ ಹೋಗೋರದಿರಿ, 2 ವೀಲರ್ನವ್ರು ಹೋಗ್ತೀರಿ, ಚಕ್ಕಡಿಯವ್ರು ಹೋಗ್ತೀರಿ, ಸಮಾಧಾನದಿಂದ ಹೋಗಿ. ನನ್ನ ಪ್ರಾರ್ಥನಾ ಅದು ಉಳಿದಿದ್ದೇನು ಇಲ್ಲ. ಯಾಕಂದ್ರೆ ನೀವು ಸಂತೋಷವಾಗಿರ್ಬೇಕು. ನಿಮ್ಮ ಮುಖದ ಮೇಲಿನ ಸಂತೋಷವೇ ನಮ್ಮ ಸಂತೋಷ ಅಷ್ಟೆ. ಅದಕ್ಕೆ ಸಮಾಧಾನದಿಂದ ಹೋಗ್ರಿ, ಪ್ರಸಾದ ಮಾಡ್ರಿ, ತಮಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸಿ. ಶರಣ